ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಅಕ್ಕಿ ದೋಸೆ ಅಥವಾ ನೀರು ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಪದಾರ್ಥಗಳು: ಅಕ್ಕಿ 2 ಕಪ್ಪು, ಇದು ದೋಸೆ ಅಕ್ಕಿ ಅಂತ ಸಿಗುತ್ತೆ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಊಟದ ಅಕ್ಕಿನೂ ಹಾಕ್ಬೋದು. ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ನೀರು ಇದು ನೀವು ನೋಡ್ಕೋತಾ ಹಾಕೋಬೇಕು. ಸುಮಾರು 4 ರಿಂದ 5 ಕಪ್ ಹಿಡ್ಸತ್ತೆ, ಆದ್ರೂ ನೋಡ್ಕೋತಾ ಹಾಕೊಳ್ಳಿ. ದೋಸೆ ಮಾಡಲಿಕ್ಕೆ ಎಣ್ಣೆ. ನೀವು ಅಕ್ಕಿನ ಹಿಂದಿನ ದಿನನೇ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿ ಇಟ್ಕೊಂಡಿರಿ. ಈ ಅಕ್ಕಿ ದೋಸೆಗೆ ಏನಂದ್ರೆ ಹಿಟ್ಟು ಹುಳಿ ಬರಬಾರ್ದು. ಆದ್ರಿಂದ ನೀವು ಇವತ್ತು ಮಾಡ್ತೀನಿ ಅಂದ್ರೆ ಇವತ್ತೇ ಅರಿಯಿರಿ. ನೀವು ಅಕ್ಕಿ ದೋಸೆಗೆ ಆದಷ್ಟು ಗ್ರೈಂಡರ್ನಲ್ಲೇ ಅರಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸಿನಲ್ಲಿ ಅರಿಬೋದು, ಆದರೆ ಗ್ರೈಂಡರ್ನಲ್ಲಿ ತುಂಬ ಚೆನ್ನಾಗಾಗುತ್ತೆ. ನಾನೀಗ ಅಕ್ಕಿನ ಅರ್ದಿಟ್ಟಿದ್ದೀನಿ ನೋಡಿ. ಇದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಅಂದರೆ ಸ್ವಲ್ಪ ನೀರಾಗೇ ಇರಬೇಕು. ಇದು ತೀರಾ ತಿಕ್ಕಾಗಿರಬಾರ್ದು. ನೀವು ಬೇಕಾದರೆ ಒಂದು ದೋಸೆ ಮಾಡಿಬಿಟ್ಟು, ನಿಮ್ಗೆ ಅಂದಾಜಾಗಲಿಲ್ಲ ಅಂದರೆ ಒಂದು ದೋಸೆ ಮಾಡಿಬಿಟ್ಟು ಅದರ ಹದ ನೋಡಿಕೊಂಡು ಮತ್ತೆ ನೀರು ಹಾಕ್ಕೋಬೋದು. ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡಿಬಿಟ್ಟು ಕಾಯ್ಲಿಕ್ಕಿಡಿ. ಈಗ ನೀರು ಹಾಕಿ ನೋಡಿ, ನೋಡಿ ಕಾವಲಿ ಕಾದಿದೆ. ಈಗ ಕಾವಲಿಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನ. ಈ ಅಕ್ಕಿ ದೋಸೆಗೆ ಸ್ವಲ್ಪ ಈ ಕಾವಲಿ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ಒಂದು ಸೌಟಷ್ಟು ಇದಕ್ಕೆ ಹಿಟ್ಟು ಬೇಕಾಗುತ್ತೆ. ಹಾಕಿ ಈ ಥರ ಸುತ್ತನೂ ಸ್ಪ್ರೆಡ್ ಆಗುವಂಗೆ ದೋಸೆ ಹೊಯ್ರಿ. ಮುಚ್ಚಳನ ನೀವು ಮುಚ್ಚಲೇಬೇಕು, ಇಲ್ಲದೇ ಇದ್ರೆ ಅದು ಬಿಳಿ ಬಿಳಿಯಾಗಿ ಒಂಥರ ಚೆನ್ನಾಗಿ ಬರಲ್ಲ. ಮುಚ್ಚಿಬಿಟ್ಟು 1 ನಿಮಿಷ ಬಿಡಿ. ಮುಚ್ಚಳ ತೆಗೆದ್ಬಿಟ್ಟು ನಿಧಾನವಾಗಿ ಸುತ್ತನ್ನು ಬಿಡಿಸ್ಕೊಂಡ್ಬಿಟ್ಟು ತೆಗೀರಿ. ಇದನ್ನ 2 ಸೈಡು ಬೇಯಿಸ್ಬೇಕಾದ ಅಗತ್ಯ ಇಲ್ಲ. ನೀವು ಬೇಕನ್ಸಿದ್ರೆ ಬೇಕಾದ್ರೆ 2 ಸೈಡನ್ನು ಬೇಯಿಸ್ಕೋಬಹುದು. ಒಂದು ತಟ್ಟೆಗೆ ತೆಗೀರಿ. ಹಾಗೆಯೇ ಪ್ರತಿ ದೋಸೆಗೇನು ಕಾವಲಿಗೆ ಎಣ್ಣೆ ಹಾಕಿಬಿಟ್ಟೆ ನೀವು ಮಾಡಬೇಕು. ಇದನ್ನ ಮಾಡ್ಬೇಕಾದ್ರೆ ನೀವು ಮೀಡಿಯಂ ಊರಿನಲ್ಲಿ ಇಟ್ಕೊಳ್ಳಿ, ಸಣ್ಣ ಊರಿನಲ್ಲಿ ಚೆನ್ನಾಗಿರಲ್ಲ. ಇದು ನೋಡಿ, ಇದು ಕೂಡ ಆಗಿದೆ. ಸುತ್ತ ಬಿಡಿಸ್ಕೊಂಡ್ಬಿಟ್ಟು ನಿಧಾನವಾಗಿ ತೆಗೀರಿ. ಅಕ್ಕಿ ದೋಸೆನ ಚಟ್ನಿ ಅಥವಾ ಕಾಯಿ ಹಾಲು ಅಥವಾ ರಸಾಯನದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಅಕ್ಕಿ ದೋಸೆ ಅಥವಾ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.